ಫಸ್ಟ್ ಡೇ ಬಂದಿದ್ವಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ. ಫಸ್ಟು ಪ್ರಮೋಷನ್ನು ಬೆಟ್ಟದಿಂದನೇ ಸ್ಟಾರ್ಟ್ ಆಗಿದ್ದು. ಮಾದಪ್ಪನ ಬೆಟ್ಟದಿಂದ, ಮಾದಪ್ಪನ ಆಶೀರ್ವಾದದಿಂದ ಏನೇ ಶುರು ಮಾಡಿದ್ರು ಅದು ಮಾದೇವ ಸಿನಿಮಾ ಬೇರೆ. ಅವರ ಹೆಸರಲ್ಲಿ ಶೀರ್ಷಿಕೆ ಇಟ್ಟಿದ್ದು, ಅದಾದಮೇಲೆ ಇವತ್ತು ಇಲ್ಲಿಂದನೇ ಪ್ರಮೋಷನ್ ಮಾಡಿದ್ದು. ನಾನು ಇನ್ಫ್ಯಾಕ್ಟ್ ಈ ಸಿನಿಮಾ 3 ವರ್ಷ ಸತತವಾಗಿ 3 ವರ್ಷ ನಡೀತಿತ್ತು. ಅಂದರೆ ಇನ್ ಬಿಟ್ವೀನ್ ನಿಂತು ಆಗ್ತಿರ್ಬೇಕಾರೆ ನಾನು ತುಂಬ ಬೇಡ್ಕೊಂಡಿದ್ದು ಮಾದಪ್ಪನ, ಈ ಸಿನಿಮಾ ಮತ್ತೆ ಶುರು ಆಗಲಿ, ಮತ್ತು ಇದೆಲ್ಲ ಒಳ್ಳೆಯ ರೀತಿಯಲ್ಲೆಲ್ಲ ಮುಗಿಲಿ ಅಂತೆಲ್ಲ ಬೇಡ್ಕೊಂಡೆ. ಅದೇ ಥರ ನಾನು ಆಮೇಲೆ ಇಲ್ಲಿ ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಿರ್ಬೋದು, ಶಿವನ ಒಂದು ಅವತಾರದಲ್ಲಿ ಬರ್ತೀನಿ ಎಲ್ಲ ಮೇಕಪ್ಪೆಲ್ಲ ಆಗಿ. ಆ ಮೇಕಪ್ಪೆಲ್ಲ ಮಾಡ್ಕೊಂಬರ್ಬೇಕಾದ್ರೆ ನಾನು ಬೇಡ್ಕೊಂಡಿದ್ದೆ, ಸರ್ ನಾನು ಮೇಕಪ್ಪೆಲ್ಲ ಮಾಡಿಕೊಂಡು, ಯಾಕಂದರೆ ಶಿವನ ಅವತಾರದಲ್ಲಿ ಬರಬೇಕಲ್ಲ. ಸೊ ಅಲ್ಲಿಂದನೇ ನಾನು ಏನು ಮಾಡ್ತೀನಿ ಅಂದರೆ, ಇನ್ನು ಮೇಲೆ ಅಂದರೆ ನಾನು ಯಾವತ್ತು ಸೋಮವಾರದ ದಿನ ನಾನು, ಯಾಕಂದರೆ ಗುರುವಾರ ಒಂದಿನ ಬಾಬನ್ಗೋಸ್ಕರ ರಾಯರಿಗೋಸ್ಕರ ನಾನು ನಾನ್ ವೆಜ್ ಬಿಟ್ಟಿದ್ದೆ. ಅದೇ ಥರ ಸೋಮವಾರದಿಂದನೂ ನಾನ್ ವೆಜ್ ಬಿಡಬೇಕು ನನ್ನ ಲೈಫ್ ಲಾಂಗು. ಮಾದೇವ ಸಾಂಗ್ ನಾವು ನವೀನ್ ಸರ್ನ ಕೇಳ್ತಾ ಇದ್ವಿ ಬರುವಾಗ, ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಸಾಂಗ್ ಇಷ್ಟು ನೀಟಾಗಿ ರೀಚ್ ಆಗುತ್ತೆ. ಮಾದೇವ ಬೆಟ್ಟದ ಒಂದು ಫೋಟೋ ಬಂತು ಅಂದ್ರೆ ಆ ಸಾಂಗ್ ಬರ್ತಾ ಇದೆ ಇವಾಗ. ಹೌದು, ನನಗೆ ನಾವು ಶೂಟ್ ಮಾಡ್ಬೇಕಾರೆ ಶೂಟ್ ಮಾಡಿ ಒಂದಿಷ್ಟೆಲ್ಲ ಮಾಡಿದ್ಮೇಲೆ ಈ ಜಾಗದಲ್ಲಿ ಒಂದು ಸಾಂಗ್ ಬರುತ್ತೆ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಅದ್ರದ್ದು ಡಬಲ್ ಖುಷಿ ಏನಾಗಿತ್ತು ಅಂದರೆ, ನಮಗೆ ಮಳವಳ್ಳಿ ಮಾದಪ್ಪನವರೇ ಈ ಸಾಂಗ್ನ ಹಾಡ್ತಿದ್ದಾರೆ ಅಂತ ನಮಗೆ ಓಕೆ ಆಯಿತು. ಓಕೆ ಆದಮೇಲಂತೂ ಅವ್ರು ರೆಕಾರ್ಡ್ ಮಾಡಿದ್ದು, ಅವರ ಧ್ವನಿ ಆಗಲಿ, ಮಾದಪ್ಪನ ಅವರು ಪ್ರತಿ ಹಾಡು, ನಾನು ಎಲ್ಲ ಹಾಡು ಕೇಳ್ತಿರ್ತೀನಿ. ಇವತ್ತು ಬರ್ತಾ ಒಂದು ಹಾಡು ಎಷ್ಟು ಸಲ ನಾವು ಗಾಡಿಯಲ್ಲಿ ಪ್ಲೇ ಮಾಡಿದ್ವೋ ಗೊತ್ತಿಲ್ಲ. ತುಂಬಾ ಆ ಹಾಡು ಎಷ್ಟು ಅಂದರೆ ಯಾವುದೇ, ಈಗ ನನ್ನ ಮಾದೇವದ್ದು ಯಾವುದೇ ಬರಲಿ ಆ ಹಾಡೇ ಬಳಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಆರ್ಗ್ಯಾನಿಕ್ ಆಗಿ 10 lakh ವ್ಯೂಸ್, 1 million ಮೇಲೆ ಆರ್ಗ್ಯಾನಿಕ್ ಆಗಿ ಹೋಗಿರೋದು ಆ ಸಾಂಗು. ಎಲ್ಲೇ ನೋಡಿದ್ರು ಅದೇ ವೈರಲ್ ಆಗ್ತಿದೆ. ಅವ್ರಿಗೂ ನಾನು ಮಾದಪ್ಪನವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಕ್ಸಸ್ ಮೀಟಲ್ಲಿ ಮತ್ತೆ ಅವ್ರನ್ನೂ ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಬೇಕು. ಯಾಕಂದರೆ ಅವರು ಹಿರಿಯರು, ಅವ್ರ ಸಾಂಗ್ನ ನಾನು ಕೇಳಿ ಅವ್ರ ಅಭಿಮಾನಿ ನಾನು. ಅವರು ನಮ್ಮ ಸಿನಿಮಾದಲ್ಲಿ ಆಡಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಇವತ್ತು ಮತ್ತೆ ಅಲ್ಲಿ ತಾಳ್ಬೆಟ್ಟದಲ್ಲಾಗಲಿ, ಅಲ್ಲಿ ಧೂಪ ಹಾಕಿದ್ದಾಗಲಿ, ಇವತ್ತು ಮಾದಪ್ಪ ಒಳ್ಳೆ ದರ್ಶನ ಕೊಟ್ಟರು. ಯಾಕಂದರೆ ಇದೇ ಜಾಗಕ್ಕೆ ನಾನು, ಇನ್ನೊಂದು ವಿಷಯ ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ಇದೇ ಜಾಗಕ್ಕೆ 2013 12 ವರ್ಷ ಅನಿಸುತ್ತೆ, 12 ವರ್ಷದ ಹಿಂದೆ ಬೆಳ್ಳಿ ಸಿನಿಮಾ ಶಿವಣ್ಣ ಅವ್ರ ಜೊತೆ ಇಲ್ಲಿ ನಾನು ಒನ್ ಆಫ್ ದಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಅವಾಗ ಬಂದಿದ್ದಕ್ಕೂ ಇವತ್ತು ನನಗೆ ಮಾದಪ್ಪ ಎಷ್ಟು ಆಶೀರ್ವಾದ ಮಾಡಿದ್ದಾರೆ ಅಂದರೆ, ನನಗೆ ಅಷ್ಟಿಷ್ಟಲ್ಲ, ತುಂಬಾ ಆಶೀರ್ವಾದ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಇವತ್ತು ಇದೇ ಫಸ್ಟ್ ಟೈಮ್ ಇಲ್ಲಿ ನಾನು ಬರ್ತಿರೋದು. ಸರ್, ಒಂದು ಸಿನಿಮಾ ಸ್ಟಾರ್ಟ್ ಆದಾಗ ದೇವ್ರ ದರ್ಶನ ಮಾಡೋದು ಕಾಮನ್ ಆಗಿ ನಡೀತಾ ಇರುತ್ತೆ. ಹೌದು. ಆದರೆ ಈ ಬಾರಿ ನಿಮ್ಗೆ ವಿಶೇಷವಾಗಿದೆ ಅಂದರೆ, ಗೆದ್ದ ಮೇಲೆ ನಾನು ಹೋಗಲೇಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಸರ್, ನಾನು ಯಾವಾಗಲೂ ಹಾಗೆ ಸರ್. ನನಗೆ ಯಾರೋ ಒಬ್ಬರು ನನಗೆ ಎಲ್ಲೋ ಒಂದು ಕಡೆ ಸಣ್ಣದಾದ ಒಂದು ಸಹಾಯ ಮಾಡಿದ್ರು ನನ್ನ ಲೈಫ್ ಲಾಂಗ್ ನಾನು ನೆನೆಸ್ಕೊತೀನಿ. ಇಷ್ಟು ನನಗೆ ಲೈಫು ಫುಲ್ಲು ನನಗೆ ಈ ಥರ ಇನ್ನು ನಾನು ಯಾವ ಪದಗಳನ್ನ ಹೇಳಿ ಅಂತಲೇ ಗೊತ್ತಿಲ್ಲ. ಸೊ ಅದಕ್ಕೆ ನನಗೆ ಇವತ್ತು ಮಾದಪ್ಪ ನನಗೆ ಇಷ್ಟು ಸಹಾಯ ಮಾಡಿದ್ದಾರೆ. ನನ್ನ ಲೈಫ್ನೇ ಚೇಂಜ್ ಮಾಡಿದಂಥ ದೇವರು ಇವರು. ಸೊ ಇಲ್ಲಿಂದ ನಾನು ಇಲ್ಲ ಆಗಲಿ ಅಥವಾ ನನಗೆ ಹಾಗೆ ನನಗೆ ರಾಯರ ಮಠಕ್ಕಾಗಲಿ ಮತ್ತು ಎಲ್ಲೆಲ್ಲಿ ಹೋಗಿದ್ವೋ ಅಲ್ಲೆಲ್ಲ ಹೋಗಿ ಫಸ್ಟು ಮೊದಲನೇ ಬಾರಿಗೆ ನಾನು ಎಲ್ಲ ಹೋಗಿ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು ತಿಳಿಸಿದ ಮೇಲೆ ನಾವೆಲ್ಲ ಟೀಮ್ ಕೂತ್ಕೊಂಡು ಮತ್ತೆ ಚರ್ಚೆ ಮಾಡಿ ಇನ್ನು ನೆಕ್ಸ್ಟ್ ಏನು ಅನ್ನೋದು ಯೋಚನೆ ಮಾಡ್ತೀವಿ. ಸೊ ಎಲ್ಲ ನಾನು ಬೇಡ್ಕೊಳಕ್ಕೆ ಬಂದಿದ್ದೆ, ಈಗ ನಾನು ಧನ್ಯವಾದಗಳು ಹೇಳಕ್ಕೆ ಬಂದಿದ್ದೀನಿ.